ಸ್ವಲ್ಪ ಹಾಕೋಣ ಬರ ಮೊಸರು ಆಮೇಲೆ 2 ಥರದ ಪಲ್ಯ ಬರ್ತಾವ. ಸಿಕ್ಕಾಪಟ್ಟೆ ಮಸ್ತ್ ಐತಿ ಊಟ. ಇನ್ನೊಂದು ಊಟ ಮಾಡಿದಲ್ಲ ಹೆಂಗ ಅನ್ಸಕೊಂತೀವಿ? ಊಟ ಮಾಡಿದ್ಮೇಲೆ ನಾವು ಎಸಿ ಲಾಂಜ್ ಒಳಗೆ ಕುಂತೀವಿ. ಅಂಡ್ ಮಂಜ ಕೇಳೋಣ ಎಷ್ಟು ರೇಟಿಂಗ್ಸ್ ಕೊಡ್ತಾನೆ 10ಕ್ಕೆ. ಮಾಮ್ಸ್ ಫೋನ್ ಬಿಡು ಮಾಮ್ಸ್ ಈಗಾರ ಒಟ್ಟ ನಾನು ವಿಜಯ್ ಕುಮಾರ್ ಬಂದಿದ್ನಲ್ಲ 140 ರೂಪಾಯಿ ಹೋಗಿದ್ದೆ. 10ಕ್ಕೆ ಎಷ್ಟು ರೇಟಿಂಗ್? 9. ಕರೆಕ್ಟ್ ಗೈಸ್, ನಂದು 9. ಸೊ ಇದ ಲೊಕೇಶನ್ ಎಲ್ಲಪ್ಪ ಅಂತಂದ್ರ ಇಲ್ಲೇ ನಾವಿನ್ನ ಜಸ್ಟ್ ವಿಡಿಯೋ ಮಾಡಾಕಿದ್ವಿ. ನಮ್ ಸಬ್ಸ್ಕ್ರೈಬರ್ಸ್ ಒಬ್ರು ಮೀಟ್ ಆದ. ಸೊ ಫುಲ್ ಖುಷಿ ಅನ್ಸಿತ್. ಮಜಾ ಹೆಂಗ ಅನ್ಸಿತ? ಸಬ್ಸ್ಕ್ರೈಬರ್ಸ್ ಮೀಟ್ ಆಗಿ ಮಾತಾಡ್ಸಿರಲ್ಲ, ಅದು ನಾವು ಬಾಳ ಖುಷಿ ಆತ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೂ, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ ಅಂತ ಹೇಳ್ತಾ. ಸೊ ಇವತ್ತಿನ ವಿಡಿಯೋ ಸ್ವಲ್ಪ ಸ್ಪೆಷಲ್ ಐತಿ. ಅಂಡ್ ಇವತ್ತ ಅಮಾವಾಸ್ಯೆ ಐತಿ. ಸೊ ಅಮಾವಾಸ್ಯೆ ದಿವಸ ಒಂದು ಸ್ವಲ್ಪ ಸ್ಪೆಷಲ್ ಫುಡ್ ಅನ್ನ ಟ್ರೈ ಮಾಡಾಕತ್ತೀವಿ. ಅದು ಮತ್ತೆ ಇವತ್ತಿದ್ದ ಶ್ರಾವಣನು ಸ್ಟಾರ್ಟ್ ಆತ್ರಿ. ಸೊ ಶ್ರಾವಣದೊಳಗ ಚಿಕನ್ ಮಟನ್ ಇದು ಒಂದು ತಿಂಗಳ ತಿನ್ನಬಾರ್ದಂತ ನಾವು ಡಿಸೈಡ್ ಮಾಡಿವಿ. ಬಟ್ ಹಿಂದೆಲ್ಲ ತಿಂದಿವಿ, ಬಟ್ ಇವಾಗ ತಿನ್ನಬಾರ್ದಂತ ನಾವು ಡಿಸೈಡ್ ಮಾಡಿವಿ. ಸೊ ಆದ್ರೆ ಏನ ಹೇಳ್ರಿ, 1 ತಿಂಗಳ ಚಿಕನ್ ಮಟನ್ ಬಿಟ್ಟಿರೋದಂದ್ರೆ ಬಹಳ ಕಷ್ಟ ಆಗತ್ತ. ಸೊ ನನ್ ಜೋಡಿ ಅದನ್ನ ನಮ್ಮ ಮಂಜಾ. ಸೊ ಮಂಜಾ ಅಂಡ್ ನಾನು ಇಬ್ರು ಇವತ್ತ ಅಮಾವಾಸ್ಯೆ ದಿವಸ ಸ್ಪೆಷಲ್ ಊಟ ಮಾಡಕ್ ಬಂದೀವಿ. ಅಂಡ್ ಖಾನಾವಳಿ ಒಳಗೆ ಹೋಗಿ ತೋರಿಸ್ತೀವಿ ನಿಮ್ಗೆ. ಸೊ ಇನ್ನು 1 ತಿಂಗಳ ಪೂರ ನಾವು ಇನ್ನು ಮುಂದೆ ಬರೀ ವೆಜ್ ತಿನ್ಬೇಕು. ಯಾಕಪ್ಪ ಅಂತಂದ್ರೆ ನಾನ್ ವೆಜ್ ನಾಟ್ ಅಲೌಡ್. ನಮ್ಮ ಮನೆ ಒಳಗೂ ಮಾಡಾಕತ್ತಾರ ಈ ಸಲ. ಇವ್ರ ಮನೆ ಒಳಗಂಕರು ಪ್ರತಿ ವರ್ಷ ಇದ್ದಿದ್ದ ವೆಜ್ ಮಾಡ್ಲೇಬೇಕು ಇವ್ರ ಮನ್ಯಾಗ. ಅಂಡ್ ನೋಡ್ರಿ, ಈ ಒಂದು ವಿಡಿಯೋ ಸ್ವಲ್ಪ ಸ್ಪೆಷಲ್ ಐತಿ. ಸೊ ಅಮಾವಾಸ್ಯೆ ದಿವಸ ಒಂದು ಸ್ಪೆಷಲ್ ಐಟಮ್ ನಾವು ಊಟ ಮಾಡತ್ವಿ. ಸೊ ಏನ್ ಆರ್ಡರ್ ಮಾಡೋದೆಲ್ಲ ನಿಮಗ್ ತೋರಿಸ್ತೀನಿ, ಬರ್ರಿ ಹೋಗೋಣ. 2000 years later. ಸೊ ಗೈಸ್, ನಾವ್ ಇವಾಗ ಊಟ ಮಾಡಕ್ ಬಂದಿದ್ದೆ ಇದ ಶ್ರೀ ಸಾಯಿ ಗಣೇಶ್ ಲಿಂಗಾಯತ ಖಾನಾವಳಿ. ಸೊ ಇಲ್ಲಿ ಸ್ಪೆಷಲ್ ಹೋಳಿಗೆ ಊಟ ಸಿಗುತ್ತೆ. ಅಂಡ್ ಹೋಳಿಗೆ ಊಟ ಹೆಂಗಿರುತ್ತೆ ಅನ್ನೋದನ್ನ ನಾವು ರಿವ್ಯೂ ಕೊಡ್ತೀವಿ ಅಂತ ನೋಡ್ರಿ. ಸೊ ಇದು ಎಲ್ಲೇ ಲೊಕೇಶನ್ ಅಂದ್ರೆ ಶೀಲವಂತ ಸಣ್ಣ ಐತಲ್ಲ ಇಲ್ಕಲ್ ಒಳಗ. ಸೊ ಅದ್ರ ಅಪೋಸಿಟ್ ಸಂಗೀತ ಮೊಬೈಲ್ಸ್ ಡೌನ್ ಸೈಡ್ ಐತಿ. ಸೊ ಒಳಗೆ ಹೋಗಿ ಆರ್ಡರ್ ಮಾಡೋದು ಅಂಡ್ ಎಲ್ಲ ತೋರಿಸ್ತೀನಿ ಅಂತ ಬರ್ರಿ, ಲೆಟ್ಸ್ ವಾಚ್. ಹೋಳಿಗೆ ಅಷ್ಟೇ ಎಷ್ಟು ರೂಪಾಯಿ? 170. ಹೋಳಿಗೆ ಅಷ್ಟ ಅಂದ್ರೆ ಅಲ್ಲ, ಇಲ್ಲಿ ಹೋಳಿಗೆ ಅಷ್ಟ ತಿಂದಿದ್ದು ಅಂದ್ರೆ ಎಷ್ಟು? 120. 2 ಹೋಳಿಗೆ 120. ಸ್ವಲ್ಪ ಹಾಕೋಣ ಬರ. ಸೊ ಗೈಸ್, ಇವಾಗ ನಮ್ದು ಬಂದೈತಿ ಹೋಳಿಗೆ ಊಟ. 2 ಹೋಳಿಗೆ, ಆಮೇಲೆ ಇದು ಅದರದ್ದು ಸಲಾಡ್, ಆಮೇಲೆ ಮೊಸರು, ಆಮೇಲೆ 2 ಥರದ ಪಲ್ಯ ಬರ್ತಾವ. ಆ್ಯಂಡ್ ಅದ್ರ ಜೋಡಿ ಒಂದು ಹಪ್ಪಳ ಬರುತ್ತೆ. ಸೊ ಸಕ್ಕತ್ತೈತಿ ಊಟ ಮಾತ್ರ. ಸಿಕ್ಕಾಪಟ್ಟೆ ಮಸ್ತ್ ಐತಿ ಊಟ. ಒಂದು ವೇಳೆ ತಿನ್ನೋದು 2 ಹೋಳಿಗೆ ತಿಂದ್ಬಿಟ್ರೆ ಕಲಾಸ. ಅಷ್ಟು ಒಳ್ಳೆ ಸಾಯಂಕಾಲ ತನಕ ಊಟ ಇಲ್ಲ ನೋಡ. ಮಸ್ತ್ ಸ್ವೀಟ್ ನೋಡ್ರಲ್ಲ, ಫುಲ್ ಸ್ಮೂತ್ ಅದ ಹೋಳಿಗೆ, ಫುಲ್ ಸ್ಮೂತ್ ಹೋಳಿಗೆ. ಅಮ್ಮ ಇನ್ನೊಂದು ಹೋಳಿಗೆ, ಇನ್ನೊಂದು ಮುಚ್ಚಿತಾನ. ಹೋಳಿಗೆ ಮಾತ್ರ ನೋಡ್ತಾರೆ ಮಸ್ತ್ ಸಕ್ಕದೈತಿ. ಸೊ ಹೋಳಿಗೆ ಊಟ ಯಾರ ಮಾಡಂಗಿದ್ರಪ್ಪ ಅಂತಂದ್ರೆ ಇಲ್ಲೇ ಬರ್ರಿ, ಲಿಂಗಾಯತ್ ಖಾನಾವಳಿ ಸಂಗೀತ ಮೊಬೈಲ್ಸ್ ಕೆಳಗೈತೆ ನೋಡ್ರಿ. ಅಮಾವಾಸ್ಯೆಗೊಮ್ಮೆ ಸ್ಪೆಷಲ್ ಅಂತ ಇಲ್ಲ ಹೋಳಿಗೆ ಊಟ. ನಾ ಬಟ್ ಇದನ್ನ ಟ್ರೈ ಮಾಡಿ ನನಗೆ ಭಾಳ ಖುಷಿ ಆತ. ನಾನು ಇಲ್ಲೇ ನಮ್ಮೂರಾಗಿದ್ರೆ ತಿಂತಿದ್ದೆ ಹೋಳಿಗೆ. ನಾನು ಇಲ್ಲೇ ನಮ್ಮೂರಾಗಿದ್ದೆ ನಾವು ಹೋಳಿಗೆ ತಿಂದಿಲ್ಲ ಅಂದ್ರೆ ವಿಚಿತ್ರ ಆತ್. ನಾನು ಇಲ್ಕಲ್ ಸುತ್ತಮುತ್ತ ಯಾರು ಇದ್ರಪ್ಪ ಅಂತಂದ್ರೆ ಬರ್ರಿ, ಬಂದು ಟ್ರೈ ಮಾಡ್ರಿ ಹೋಳಿಗೆ. ಅಮಾವಾಸ್ಯೆ ದಿವಸ ನೋಡಿ, ಅಮಾವಾಸ್ಯೆ ದಿವಸ ಸ್ಪೆಷಲ್ ಹೋಳಿಗೆ. ಮಂಜಾ, ಹೋಳಿಗೆ ಊಟ ಮಾಡಿದಲ್ಲ ಹೆಂಗ ಅನ್ಸಕೊಂತೈತಿ? ಊಟ ಮಾಡಿದ್ಮೇಲೆ ಹೋಳಿಗೆ ತಿಂದಿಲ್ಲ, ಹೋಳಿಗೆ ತಿಂದಿದ್ದಕ್ಕೆ ಹೆಂಗ ಅನ್ಸಕತೈತಿ? ರೇಟ್ ಎಷ್ಟು? ಒಂದು ಹೋಳಿಗೆ ರೇಟ್ ಎಷ್ಟು ಇರ್ಬೋದು? ಗೊತ್ತಿಲ್ಲ.
ಸೊ ಗೈಸ್ 2 ಹೋಳಿಗೆ 120 ರೂಪಾಯಿ ಅಂದ್ರೆ 60 ರೂಪಾಯಿ ಒಂದು ಹೋಳಿಗೆ. ಅದ್ರ ಸ್ವಲ್ಪ ಕಾಸ್ಟ್ಲಿ ಆತ. ಬಟ್ ಬೇರೆ ಕಡೆ ಎಲ್ಲ 40 ರೂಪಾಯಿ ಹೋಳಿಗೆ ಸಿಕ್ತಿದ್ವು. ಬಟ್ ಇದು 60 ರೂಪಾಯಿ ಹೋಳಿಗೆ ಅಂದ್ರೆ ಸ್ಪೆಷಲ್. ಅಂದ್ರೆ ಸಿಕ್ಕಾಪಟ್ಟೆ ತುಪ್ಪ ಹಾಕೊಂಡು ತಿಂದೀವಿ ನಾವು. ಅಮಾವಾಸ್ಯೆ ದಿವಸ ಹೋಳಿಗೆ ತಿನ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ಕರೆನ. ಯಾಕಂದ್ರೆ ನಾವು AC ಲಾಂಜ್ ಒಳಗೆ ಕುಂತೀವಿ. AC ಲಾಂಜ್ ಒಳಗೆ ಕುಂತ ಸೊ ಈ ಒಂದು ಹೋಳಿಗೆ ತಿನ್ನೋದು ಮಸ್ತ್ ಇಂಟ್ರೆಸ್ಟ್ ಇತ್ತ. ಸೊ ಮಂಜ 2 ಹೋಳಿಗೆ ತಿಂದು ಅದಾದ್ಮ್ಯಾಗ ಸೊ ಈ ತರ ಅನ್ನ ಸಾಂಬಾರು ಮಸ್ತ್ ಊಟ. ಮಂಜಾನ ಮಾತ್ರ ಸಿಕ್ಕಾಪಟ್ಟೆ ಮಸ್ತ್ ಇವತ್ತು ಊಟ. ನೆಕ್ಸ್ಟ್ ಏನ್ ಟ್ರೈ ಮಾಡ್ಬೇಕು ಅನ್ನೋದು ನೀವ ಕಮೆಂಟ್ ಮಾಡ್ರಿ. ಈ ಒಂದು ಹೋಳಿಗೆ ಆಗಿರ್ಬೋದು 2 ಹೋಳಿಗೆ ಸಿಕ್ಕಾಪಟ್ಟೆ ದೊಡ್ಡವು. ಸೊ ಈ ಪ್ಲೇಟ್ ಕಾಣತ್ತಲ್ಲ, ಈ ಪ್ಲೇಟಿನಷ್ಟು ದೊಡ್ಡ ಇದು ಹೋಳಿಗೆ. ಅಂಡ್ ಮಂಜ ಕೇಳೋಣ ಎಷ್ಟು ರೇಟಿಂಗ್ಸ್ ಕೊಡ್ತಾನೆ 10ಕ್ಕೆ. ಅಂಡ್ ಯಾಕ ಈ ರೂಟ್ ಹೆಂಗೈತಿ, ಆಮೇಲೆ ಈ ಹೋಳಿಗೆ ಹೆಂಗಿದ್ದು ಎಲ್ಲ ಕೇಳೋಣಂತ. ಸೊ ಮತ್ತೆ ಹೊರಗೆ ಸಿಕ್ಕಾಗ ಹೊರಗೆ ಹೋಗೋತ್ನ ಮಾತಾಡ್ತೀನಿ ಅಂತ ವೇಟ್ ಮಾಡ್ರಿ. ಸೊ ಗೈಸ್ ಇವಾಗ ಹೋಳಿಗೆ ಊಟ ಮಾಡಿ ಬಂದಿವಿ. ಸಕ್ಕತ್ತಾಗಿತ್ತು ಹೋಳಿಗೆ ಊಟ. ಅಂಡ್ ಇದೇ ತರ ನಿಮ್ಗ ಯಾವ್ದಾರ ಊಟ ಗೊತ್ತಿದ್ದು ಅಂದ್ರೆ ಇಲ್ಕಲ್ ಒಳಗೆ ಸ್ಪೆಷಲ್ ಆಗಿರವು. ಸೊ ಕಮೆಂಟ್ ಬಾಕ್ಸ್ ನ ತಿಳಿಸ್ರಿ. ಸೊ ಕಮೆಂಟ್ ಬಾಕ್ಸ್ ನ ತಿಳಿಸಿದ ನಾನು ಅದನ್ನ ಟ್ರೈ ಮಾಡಿ ಅದ್ರ ರಿವ್ಯೂ ಕೊಡ್ತೀನಿ ಹೆಂಗಾಗಿರತ್ತ ಏನು ಅನ್ನೋದ. ಸೊ ಸದ್ಯಕ್ಕ ನಮ್ಮ ಮಂಜಾನು ಊಟ ಮಾಡಿ ಕೇಳೋಣ ಹೆಂಗೈತಿ ಅನ್ನೋದು. ಮಾಮ್ಸ್ ಫೋನ್ ಬಿಡು ಮಾಮ್ಸ್ ಈಗಾರ ಒಟ್ಟ ಬಿಜಿ ಮಂಜು ಫುಲ್ ಬಿಜಿ ಅಣ್ಣ. ಮಂಜ ಈ ಹೋಳಿಗೆ ಊಟ ಉಂಡಿವಲ್ಲ ಹೆಂಗ್ ಅನ್ಸಿತ? ಎಲ್ಲ ಊಟ ಎಲ್ಲ ಚಲೋ ಐತಿ. ಅದ್ರ ರೇಟ್ ಬಾಡ್ಸಿದ್ರ ಅನ್ಸತ್ ನಾನು ಒಂದ್ಸಲ ಹೋದಾಗ 100 ಹೋಳಿಗೆ ಊಟಕ್ಕ ನಾರ್ಮಲ್ ಡೇಸ್ ಅಮಾವಾಸ್ಯೆ ದಿನ ಹೋಗಿದ್ದಿಲ್ಲ. ನಾರ್ಮಲ್ ಡೇಸ್ ಹೋಗಿದ್ದೆ 140 ರೂಪಾಯಿ ತಗೊಂತಿದ್ರು. ನಾನು ವಿಜಯ್ ಕುಮಾರ್ ಬಂದಿದ್ನಲ್ಲ 140 ರೂಪಾಯಿ ತಗೊಂಡಿದ್ರು. 120 ತಗೊಂಡಿದ್ರು. ಒಂದ್ ಹೋಳಿಗೆ ಎಕ್ಸ್ಟ್ರಾ ತಗೊಂಡಿದ್ವಿ. ಈಗ 140 ಆಗಿತ್ತು. ಒಂದ ಹೋಳಿಗೆ ಕೊಟ್ಟಿತ್ತು. ಯಾಕ ನಮಗ್ ಗೊತ್ತಿರಲ್ಲ ಬಾರಿಸಿ ಬಿಟ್ರ ಬಾರಿಸಿ ಮತ್ತೆ ಯಾಕೆ ಶಿಸ್ತಾಗ ಬಂದ್ ನಮ್ಮ ಮಂದಿ ನಮಗ ಎದಕ್ಕೆ ಅದು ಇನ್ನೊಂದು ರೂಮ್ ಎಕ್ಸ್ಟ್ರಾ AC ರೂಮ್ ಹೋಗೋದಿಲ್ಲ ಅದ್ರದ್ದು ನಮ್ಗೆ ಎಕ್ಸ್ಪೈಸ್ ಆಗಿದೆ. ಆದ್ರೆ ಏನ್ ಹೇಳ್ರಿ ಹೋಳಿಗೆ ಊಟ ಮಾತ್ರ ಹೋಳಿಗೆ ಊಟ ನಿನಗ್ ಊಟ ಮಾಡಿ ಹೆಂಗ ಅನ್ಸಿತ? ಹೋಳಿಗೆ ಎಂತ ಸ್ಮೂತ್ ಇದ್ವು ಅಂದ್ರ 2 ಹೋಳಿಗೆ ಸೈಕ್ ಅವ್ರ 2 ಹೋಳಿಗೆ ಹೊಟ್ಟೆ ತುಂಬಿ ಸಾರು ಸಾಂಬಾರ್ ಎಲ್ಲ ಚಲೋ ಐತಿ ಎಲ್ಲ. ಸೊ ನಾನಂಗ್ರು ರೈಸ್ ಊಟ ಮಾಡಕ್ ಹೋಗ್ಲಿಲ್ಲ. ಸೊ ಹೋಳಿಗೆ ಅಷ್ಟ ಉಂಡೆ. ಯಾಕಪ್ಪ ಅಂತಂದ್ರ ಸ್ಪೆಷಲ್ ಏನಿರ್ತದ ಅಷ್ಟೇ ಟ್ರೈ ಮಾಡ್ಬೇಕು. ದಿನ ನಾವ್ ಹೆಂಗಿದ್ರು ಅನ್ನ ಸಾರು ಊಟ ಮಾಡೇ ಮಾಡ್ತೀವಿ. ಮಂಜ ಒಂದ್ ವೇಳೆ ನಿನಗ 10ಕ್ಕೆ ಎಷ್ಟು ರೇಟಿಂಗ್ ಕೊಡ್ಬೋದು ಹೋಳಿಗೆಗೆ? ಹೋಳಿಗೆಗೆ 10ಕ್ಕೆ ಏನಿಲ್ಲ ಅಂದ್ರೆ 8, 9 ತನಕ ಕೊಡ್ತೀನಿ. 9 ಕರೆಕ್ಟ್ ಗೈಸ್. ನಂದು 9 ಅವರೇಜ್ ನಂದು 9 ಐತ. ಸೊ ಯಾಕಪ್ಪ ಅಂತಂದ್ರ ಹೋಳಿಗೆ ಕರೆಕ್ಟ್ ಅದಾವ ಬಟ್ ರೇಟ್ ಜಾಸ್ತಿ ಆತ. ಇವತ್ತು ನಾವು ನಮಗಂತ ರೇಟ್ ಕರೆಕ್ಟ್ ಐತಿ. ಅದು ನಾವು AC ರೂಮ್ ಕುಂತೀವಲ್ಲ ನಮ್ಗೆ ಗೊತ್ತೇ ಇಲ್ಲ AC ರೂಮ್ ದಾಗ ಕುಂತೀವಿ ಅಂತ. ನಮ್ಗೆ ನೆಕ್ಸ್ಟ್ ಟೈಮ್ AC ರೂಮ್ ದಾಗ ಕುಂತ ವಿಡಿಯೋ ಮಾಡೋಣ. ಸೊ ಇದ ಲೊಕೇಶನ್ ಎಲ್ಲಪ್ಪ ಅಂತಂದ್ರ ಇಲ್ಲೇ ಸಂಗೀತ ಮೊಬೈಲ್ಸ್ ಕೆಳಗ ಇದ ಶೀಲವಂತ ಸನ್ಸ್ ಜ್ಯುವೆಲರಿ ಐತಲ್ಲ ಅದ್ರ ಅಪೋಸಿಟ್ ಕರ್ನಾಟಕ ಬ್ಯಾಂಕ್ ಅಪೋಸಿಟ್ ಐತಿ. ಸೊ ಗೈಸ್ ನೀವ್ ಯಾರ ಟ್ರೈ ಮಾಡ್ಬೇಕನ್ನಂಗಿದ್ರಪ್ಪ ಅಂತಂದ್ರೆ ಅಮಾವಾಸ್ಯೆ ದಿವಸ ಬರ್ರಿ, ಸ್ಪೆಷಲ್ ಹೋಳಿಗೆ ಇರ್ತಾವ. ಸೊ ಹೋಗಿ ಟ್ರೈ ಮಾಡ್ರಿ. ಅಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆತಪ್ಪ ಅಂತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಅಂಡ್ ಯಾರು ಹೊಸಬ್ರು ನೋಡಕ್ ಕುಂತಿದ್ರಪ್ಪ ಅಂತಂದ್ರೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ. ಸೊ ಇವತ್ತಿಂದ ಹೋಳಿಗೆ ಊಟದ ಸ್ಪೆಷಲ್ ಮುಗಿಸಾಗುಂತಿನ ವಿಡಿಯೋ. ಸೊ ಗೈಸ್ ಇನ್ನೊಂದು ಇನ್ಸಿಡೆಂಟ್ ಆತ. ಸೊ ಏನ್ ಹೇಳ್ಬೇಕಪ್ಪ ಅಂತಂದ್ರೆ ನಾವಿನ ಜಸ್ಟ್ ವಿಡಿಯೋ ಮಾಡಾಕಿದ್ವಿ. ನಮ್ ಸಬ್ಸ್ಕ್ರೈಬರ್ಸ್ ಒಬ್ರು ಮೀಟ್ ಆದ್ರ. ಸೊ ಫುಲ್ ಖುಷಿ ಅನ್ಸಿತ್. ಮಜಾ ಹೆಂಗ್ ಅನ್ಸಿತ? ಸಬ್ಸ್ಕ್ರೈಬರ್ಸ್ ಮೀಟ್ ಆಗಿ ಮಾತಾಡ್ಸಿರಲ್ಲ ಅದು ನಮ್ಗೆ ಬಾಳ ಖುಷಿ ಆತ. ಅದ ವಿಡಿಯೋ ತಗೊಳಕ್ ನಮಗೂ ಕಲ್ಪನೆ ಬರ್ಲಿಲ್ಲ. ಇದು ಏನಾರ ಒಂದ್ ವೇಳೆ 1,000 ವ್ಯೂಸ್ ಬಂತಪ್ಪ ಅಂತಂದ್ರ ಒಂದು ಸ್ಪೆಷಲ್ ನಿಮಗಂತ ಒಂದು ಸ್ಪೆಷಲ್ ತೋರಿಸ್ತೆ ಅಂತ. ಅದು 1000 ವ್ಯೂಸ್ ಬಂದ್ಮ್ಯಾಗ ನಿಮ್ಗೆ ಸ್ಪೆಷಲ್ ಒಂದು ನ್ಯೂಸ್ ಕೊಡ್ತೀನಿ, ಗುಡ್ ನ್ಯೂಸ್ ಕೊಡ್ತೀನಿ. ಅಂಡ್ ನೆಕ್ಸ್ಟ್ ವಿಡಿಯೋದೊಳಗ ಯೂಟ್ಯೂಬ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಐತಿ. ಅದನ್ನ ನಾನು ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ಲೇಬೇಕ. ಸೊ ಅದನ್ನ ನಿಮಗೆ ತಿಳಿಸ್ತೀನಿ ಅಂತ. ಸೊ ನೋಡ್ರಿ ಅಲ್ಲಿವರೆಗೂ ಹೇಗೆ ಟಾಟಾ ಬಾಬಾಯ್ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ.